ಸ್ಟಾರ್ಟ್. ಈ ಸಂದರ್ಶನದಲ್ಲಿ ನಮ್ಮ ಜೊತೆಗಿದ್ದಾರೆ ಸನ್ಮಾನ್ಯ ಶ್ರೀ ಮಹಾಬಳೇಶ್ವರ್ ಯಲ್ಲಪ್ಪ ಅಣಿಗೇರಿ, ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ಹಾಗೂ ವಿಶ್ವಗುರು ಬಸವೇಶ್ವರ ಹೈಸ್ಕೂಲಿನ ಅಧ್ಯಕ್ಷರಾದಂತಹ ಇವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಮ್ಮ ಪೊಲಿಟಿಷಿಯನ್ ಆನ್ಲೈನ್ ಮೀಡಿಯಾಗೆ ತುಂಬ ಹೃದಯದಿಂದ ಸ್ವಾಗತ ಬಯಸ್ತಾರೆ. ಸರ್, ತಾವು ಈಗ ಒಬ್ಬ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹೌದು, ಅದರ ಜೊತೆಗೆ ತಾವು ಬಸವೇಶ್ವರ ಹೈಸ್ಕೂಲಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೂ ನಿಮ್ಮ ಈ ರಾಜಕೀಯ ಪ್ರವೇಶ ಯಾವ ಹಿನ್ನೆಲೆಯಲ್ಲಿ ತಾವು ರಾಜಕೀಯ ಪ್ರವೇಶ ಮಾಡಿದ್ರಿ ಹಾಗೂ ಯಾವ ವರ್ಷದ ರಂದು ನೀವು ಏನಪ್ಪ ಪಾದಾರ್ಪಣೆ ಮಾಡಿದ್ದೀರಾ? ನಾನು 1980ರಲ್ಲಿ ರಾಜಕೀಯ ಪ್ರವೇಶಕ್ಕೆ ಆಧಾರ ಮಾಡಿದ್ದೆ ಸರ್. ಅಂದರೆ ಜನರು ಕೂಡ ಬೆಳೆದುಕೊಂಡು ಆಗಿನ ರಾಮಕೃಷ್ಣಗಳವರು, ಮೊರಾರ್ಜಿ ದೇಸಾಯಿ ಅವ್ರದ್ದು, ಇದನ್ನು ಮೊರಾರ್ಜಿ ದೇಸಾಯಿ ಅವ್ರದ್ದು ಅನುಭವ ಹಾಗೆ ಸ್ವಲ್ಪ ರಾಜಕೀಯ ಮಾಡ್ಬೇಕಂತ ವಿಚಾರ ಬಂತು. ಆಮೇಲೆ ನಾವು ಕಾಲೇಜ್ ಕಲಿತಾ ಒಂದು 10 ವರ್ಷ ಒಂದು ಒಕ್ಕಲ್ತನ ಜೀವನದಲ್ಲಿ ಕಳೆದ್ವಿ. ಆಮೇಲೆ ನೆಕ್ಸ್ಟ್ ಒಮ್ಮೆ ಗ್ರಾಮ ಪಂಚಾಯತ್ ಸದಸ್ಯರ ಆಗಕ್ಕಂತ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಸಮಸ್ಯೆಗಳಾಗಿ ಉದ್ಭವ ಆಗಿ ಅದು ಕ್ಯಾನ್ಸಲ್ ಮಾಡಿದ್ವಿ. ನೆಕ್ಸ್ಟ್ ಆಗ ತಾಲೂಕು ಪಂಚಾಯತ್ ಸದಸ್ಯನಾಗಿ ಜನರಲ್ ಬಂದಿದ್ವಿ. ಜನರಲ್ ಬಂದಿದ್ದಾಗ ಅದರಲ್ಲಿ ನಿಂತು ಅದರಲ್ಲಿ ನಾವು ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಅದೇ ಜನರಲ್ ಪೂರ್ಣ ಮತಕ್ಷೇತ್ರದಿಂದ ನೀವು ಅಧ್ಯಕ್ಷ ಇದ್ದೆ. ಇದ್ದ ಟೈಮ್ದಾಗಲೇ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಇದು ಸದಸ್ಯನಾಗಲಿಕ್ಕೆ ನಮ್ಮ ಪಾರ್ಟಿದವ್ರಿಗೆ ಕೇಳ್ಕೊಂಡು ಅವರು ಪ್ರಾಮಾಣಿಕ ಅದನ್ನೇ ತಿಳ್ಕೊಂಡು ನನಗೆ ಟಿಕೆಟ್ ಕೊಟ್ಟರು, ಬಹುಮತದಿಂದ ಆಶೀರ್ವದಿಸಿದ್ರು. ಓಕೆ ಸರ್. ಅದರ ಜೊತೆಗೆ ಏನಪ್ಪಾ ಅಂದ್ರೆ ಜಿಲ್ಲಾ ಪಂಚಾಯತಿ ಈಗ ಸದಸ್ಯರಾಗಿ ತಾವು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸರ್. ಅದಕ್ಕೆ ಪೂರ್ವದಲ್ಲಿ ತಾವು ಏನಪ್ಪಾ ಅಂತ ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಅದಕ್ಕೆ ಪೂರ್ವದಲ್ಲಿ ಏನಾದ್ರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ರು ಹೇಗೆ ಸರ್ ತಾವು? ಇಲ್ಲ ಸರ್, ಗ್ರಾಮ ಸಭಾ ಸದಸ್ಯ ಆಗಿಲ್ಲ ಸರ್. ಅವಾಗ ಆಗ್ಬೇಕಂತ ಟೈಮ್ಗೆ ಅದು ಕ್ಯಾನ್ಸಲ್ ಆಗ್ತದೆ. ಇದು ಬಂತು ಇದಕ್ಕೆ ತಾಲೂಕು ಪಂಚಾಯತ್. ಸೊ ಅದಕ್ಕೆ ತಾಲೂಕು ಪಂಚಾಯತಿ ಅಧ್ಯಕ್ಷ ಅಧಿಕಾರದ ಅವಧಿಯಲ್ಲಿ ಮತ್ತು ಹಾಗೂ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಅಧಿಕಾರದ ಅವಧಿಯಲ್ಲಿ ತಾವು ಸಾಮಾಜಿಕವಾಗಿ ಮತ್ತು ತಮ್ಮ ಕ್ಷೇತ್ರದ ಅಭಿವೃದ್ಧಿಗಳು ಯಾವ ರೀತಿ ಕಾರ್ಯಗಳನ್ನು ಮಾಡಿದ್ದೀರಿ ಸರ್? ನಾನು ಭಾಳ ಆಸೆ ಇಟ್ಕೊಂಡು ಬಂದಿದ್ದು ತಾಲೂಕು ಸದಸ್ಯನಾಗಿದೆ. ಯಾಕೆ ಅದ್ರ ಹಿಂದಿನ ಪೀಠದಲ್ಲಿ ಸಾಕಷ್ಟು ಅನುದಾನಗಳು ಬಂದಿದ್ವು ಅಂತೇಳಿ ಸ್ವಲ್ಪ ಅನುಭವ ಇತ್ತು ಸರ್. ಅದ್ರ ಬಗ್ಗೆ ಅನುಭವ ಇದ್ದ ಟೈಮ್ದಾಗ ನಾವು ಬಂದು 1 ವರ್ಷನ 2 ವರ್ಷ ಕಳೆದನ್ನ NRG ಬಂದ್ಬಿಟ್ಟು ಬಂದ್ಬಿಟ್ಟು ಸ್ವಲ್ಪ ತಾಲೂಕು ಪಂಚಾಯತಿಯಿಂದ ಅನುದಾನ ಎಕ್ದಮ್ ಡೌನ್ ಬಂದ್ಬಿಟ್ಟು ಅದರಲ್ಲೇ ಸ್ವಲ್ಪ ನಾನು ತೃಪ್ತಿಕರವಾಗಿ ಸ್ವಲ್ಪ ಅಲ್ಲೆಲ್ಲ ಜನರು ಕೂಡ ಸ್ಪಂದನೆ ಮಾಡ್ಕೊಂತ ಸ್ವಲ್ಪ ನಮ್ಗೆ ಇದು ಮಾಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಅನುದಾನ ಹೆಚ್ಚಿತ್ತು ಅಂತ ಹಿಂಗಾಗಿ ಸ್ವಲ್ಪ ಅಗದಿ ಸಮಪಾಲದಂಗದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ. ಸರ್, ಈಗ ನೀವು ಕ್ಷೇತ್ರದ ಮತ್ತು ಹೊಳ್ಳಿ ಇನ್ನುಳಿದಂತ ತಾಲೂಕು ಪಂಚಾಯತಿ ಅಂದಾಗ ಸರ್ ನಮ್ಮ ಧಾರವಾಡ ತಾಲೂಕಿನ ಎಲ್ಲ ಅದು ನಮ್ಮ ಹುಬ್ಬಳ್ಳಿ ಕ್ಷೇತ್ರಕ್ಕೆ ತಾವು ಬರ್ತಾ ಇದೆ ಸರ್. ಹುಬ್ಬಳ್ಳಿ ಕ್ಷೇತ್ರದ ತಾಲೂಕಿನಲ್ಲಿ ಬರ್ತಕ್ಕಂಥ ಕ್ಷೇತ್ರಗಳು ಬರ್ತಾ ಇದೆ. ಹಾಗಾಗಿ ನಂತರ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕೋಳಿವಾಡ ಕ್ಷೇತ್ರದಲ್ಲಿ ತಾವು. ಹಾಗಾಗಿ ಆ ಸಂದರ್ಭದಲ್ಲಿ ಕ್ಷೇತ್ರದ ಒಂದು ಸಾಮಾನ್ಯ ಜನರಿಗೆ ಅವರ ಮನೆ ಬಾಗಿಲು ಒಯ್ಯುವಂತಹ ಕೆಲಸ ಕಾರ್ಯಗಳು ನಿಮಗೆ ಮನಮುಟ್ಟುವಂತಹ ಯಾವ ಕಾರ್ಯಗಳನ್ನಾಗಿದೆ ಸರ್? ಮನಮುಟ್ಟುವ ಕಾರ್ಯಕ್ರಮ ಸರ್ ಇದೆ. ಇದ್ರ ಬಗ್ಗೆ ಅವ್ರ ಜನರಿಗೆ ವೈಯಕ್ತಿಕ ಬೇಕು ಕೇಳ್ತಾರೆ, ವೈಯಕ್ತಿಕ ಕೊಡಕ್ ಆಗೋದಿಲ್ಲ. ಖಂಡಿತ ವೈಯಕ್ತಿಕ ಅಂತ ಕೇಳ್ತಾರಲ್ಲ. ನಾನು ಸಾಮಾನ್ಯವಾಗಿ ಸಮುದಾಯಗಳು, ರಸ್ತೆಗಳ ಬಗ್ಗೆ ಎಲ್ಲ ಕಾಳಜಿಪೂರ್ವಕವಾಗಿ ಮಾಡಿದ್ದೆ ಸರ್. ಹಿಂಗಾಗಿ ಅವ್ರಿಗೆ ಸ್ವಲ್ಪ ಮನದಟ್ಟವಾಗಿ ಹಿಂಗಾಗಿ ಜನ ಬಗ್ಗೆ ಭಾಳ ಅಭಿಪ್ರಾಯ ಇಟ್ಕೊಂಡಕ್ಕೆ ಅವ್ರು ಕೇಳ್ಕೊಂಡು ನಾನು ಅನಿಸಿ ಸರ್. ಅವರು ನಂಗೆ ಭಾಳ ಸ್ಪಂದನೆ ಮಾಡಿದ್ರು. ಅವ್ರ ಬಗ್ಗೆ ನಾನು ಕೃತಜ್ಞತೆ ಹೇಳಿದೆ. ಯಾಕಂದರೆ ಅವರು ಧೈರ್ಯದ ಮೇಲೆ ನಾನು ಜಿಲ್ಲಾ ಜಡ್ಪಿ ಸರ್. ಇದರ ಜೊತೆಗೆ ಸರ್, ಜಿಲ್ಲಾ ಪಂಚಾಯತಿ ಸದಸ್ಯರಾದ ನಂತರ ನೀವು ಜನಪರವಾದಂತಹ ಇಂಥ ಕೆಲಸ ಕಾರ್ಯಗಳು ಮಾಡಿದ್ರಿ. ಇದರ ಜೊತೆಗೆ ತಮ್ಮ ಕ್ಷೇತ್ರದ ಜನರು ಮತ್ತು ಹಾಗೂ ನಿಮ್ಮ ಕುಟುಂಬದ ಒಂದು ಹಿರಿಯರ ಒಂದು ಸಹಕಾರ ಮತ್ತು ಎಲ್ಲ ರೀತಿಯಿಂದ ನಿಮಗೆ ಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ನಿಮ್ಮನ್ನು ಜನಸಾಮಾನ್ಯರು, ನಿಮ್ಮ ಕ್ಷೇತ್ರದ ಜನರು ಯಾವ ರೀತಿ ಗುರುತಿಸ್ತಿರ್ತಾರೆ ಸರ್? ನಮ್ಮದು ಹಿಂದಿನಿಂದ ನಮ್ಮದು ಫ್ಯಾಮಿಲಿ ಬಗ್ಗೆ ಎಲ್ಲರಿಗೂ ಅಭಿಮಾನ ಸರ್. ಅಭಿಮಾನದ ಇದ್ದ ಟೈಮ್ದಾಗ ನಾವು ಇದ್ರಾಗ ಒಟ್ಟು ಸಾಮಾಜಿಕ ಸೇವೆ ಮಾಡ್ತಿದ್ದೆ. ಯಾಕಂದ್ರೆ ಮದುವೆ ಮುಂಚೆ ಕಾರ್ಯಕ್ರಮದಾಗ ಸಣ್ಣ ಕಾಲೇಜ್ ಹೋಗೋ ಟೈಮ್ದಾಗ ಅಲ್ಲಿ ಕೆಲಸ ಮಾಡೋದು, ಅವ್ರಿಗೆ ಸ್ಪಂದನೆ ಮಾಡಿ ಅವರಿಗೆಲ್ಲ ಸರಿಯಾಗಿ ಕೆಲಸ ಸ್ಪಂದನೆ ಮಾಡಿದಕ್ಕೆ ಅವ್ರು ನಮ್ಗೆ ಗುರ್ತಾ ಮಾಡ್ತಿದ್ರು. ಏನೋ ಕಾರ್ಯಕ್ರಮ ಬಂದ್ರೆ ಅವ್ರು ಕರೀಲಿಪ್ಪ ನಿಂತು ಪ್ರಾಮಾಣಿಕ ಕೆಲಸ ಮಾಡ್ತಾರೆ ಅಂತಿಂತ ಮಾಡೋಲ್ಲ, ಎಲ್ಲರೂ ಕರ್ಕೊಂಡು ಮಾಡ್ತೀವಿ ಅನ್ಕೊಂತ. ಆಮೇಲೆ ನಾವು ಒಂದು ಸಾರ್ವಜನಿಕ ಕೆಲಸ ಮಾಡ್ಕೊಂತ ಸ್ವಲ್ಪ ಪುರಾಣ ಪುಣ್ಯಕತೆ ಅವು ಇದ್ದ ಹೊತ್ನಾಗ ಸ್ವಲ್ಪ ಎಲ್ಲ ಸಹಾಯಕ ನಾವು ಸ್ವಲ್ಪ ಮುಂದಾಳತೆ ವಹಿಸಿ ಕೆಲಸ ಮಾಡ್ತೀವಿ. ಹಿಂಗಾಗಿ ಅದು ಜನರನ್ನ ನಾವು ಗುರ್ತ ಮಾಡಿ ಬೆಂಬಲ ಸೂಚಿಸ್ತೀವಿ. ಅದ್ರ ಜೊತೆಗೆ ಸರ್, ನಾವು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾರೆ. ಆದರೆ ನೀವು ನಮ್ಮ ಕ್ಷೇತ್ರ ಜನರು ನಾನು ಯಾವುದೇ ಒಂದು ರಾಜಕೀಯ ಪ್ರವೇಶ ಮುನ್ನ ನಾನು
ನಾನು ಸಾಮಾಜಿಕವಾಗಿ ಗುರುತಿಸಿಕೊಂಡೆ. ನಂತರ ಏನಪ್ಪಾ ಅಂತ ರಾಜಕೀಯ ಪ್ರವೇಶ ಮಾಡಿದೆ ಮತ್ತು ನನ್ನ ಕುಟುಂಬವೂ ಸಹ ರಾಜಕೀಯ ನಡೆಯಲ್ಲಿ ಅತ್ಯಂತ ನನ್ನ ಹಿರಿಯರಿಂದ ಬಂದಿದೆ ಅನ್ನುವಂತ ತಮ್ಮ ನುಡಿಯಲ್ಲಿ ಗೊತ್ತಾಗುತ್ತೆ. ಅದರ ಜೊತೆಗೆ ನೀವು ನಿಮ್ಮ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ತಾವು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ನೀವು ನಿಮ್ಮ ಪಕ್ಷ ಏನಾದ್ರೂ ತಮಗೆ ಇನ್ನೂ ಹೆಚ್ಚಿನ ಒಂದು ಸ್ಥಾನಮಾನ ಮತ್ತು ಹೊಳ್ಳಿ ಕ್ಷೇತ್ರದ ಜನರು ಮತ್ತು ನಿಮ್ಮ ಸದಾವಕಾಶ ಕೊಟ್ಟರೆ ಎಲ್ಲಿವರೆಗೂ ನೀವು ಹೋಗ್ಬೇಕು ಅನ್ನುವಂತ ಅಪೇಕ್ಷೆ ಇದೆ ತಮಗೆ? ಅಪೇಕ್ಷೆ ಅಂತೂ ಅದ ಸರ್, ಅಪೇಕ್ಷೆ ಅಂತೂ ಭಾಳ ಇದೆ. ಆದ್ರೆ ನನಗೆ ಈಗಿನ ಮುಟ್ಕೊಳಕತ್ರ ಇಷ್ಟು ದೂರ ಮಾಡೋಕ್ಕಿಂತ ನನ್ನ ಗ್ರಾಮನ ಮಾಡ್ಬೋದಲ್ಲ ಅಗದಿ ಪ್ರಾಮಾಣಿಕವಾಗಿ ಕೆಲಸ ಅಂತೇಳಿ ಹುಡುಗ ಸರ್. ನಮ್ಮ ಪಕ್ಷ ಏನು ನನಗೆ ಇದು ಕೊಡ್ತೈತಲ್ಲ ಮುಂದಿನ ಇದಕ್ಕೆ ಎಷ್ಟೈತೆ ತೃಪ್ತಿ ಇದೆ ನನಗೆ. ಅದು ಪ್ರಾಮಾಣಿಕವಾಗಿ ತೃಪ್ತಿ ಭಾಳ ಅದಕ್ಕೆ ಸಂಬಂಧ. ಅದರ ಜೊತೆಗೆ ಈಗ ಈ ಬರುವಂತಹ ದಿನಮಾನಗಳಲ್ಲಿ ನಾವು ಲೋಕಸಭಾ ಚುನಾವಣೆಯನ್ನು ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಅತಿ ಮುಖ್ಯವಾದಂತ ನಮ್ಮ ದೇಶದ ಬೆಂಗಾವಲು ನಮ್ಮ ಯುವಕ ಪಡೆ. ಆ ಯುವಕ ಪಡೆಗಳಿಗೆ ನೀವು ಏನು ಈ ಸಂದರ್ಶನ ಮುಖಾಂತರವಾಗಿ ನಾವು ಯುವಕರಿಗೆ ಈಗ ಅನೇಕ ಒಂದು ಸಂದರ್ಭದಲ್ಲಿ ದುಶ್ಚಟಗಳಿಗೆ ಮತ್ತು ಇನ್ನುಳಿದಂತ ಸಮಸ್ಯೆಗಳಿಗೆ ಈಡಾಗ್ತಾ ಇದ್ದಾರೆ. ಅದರ ಜೊತೆಗೆ ಮತ್ತು ಯುವಕರ ಒಂದು ಕೈಯಲ್ಲಿ ನಮ್ಮ ದೇಶದ ಭವಿಷ್ಯ ಬಹಳ ಅತಿ ಮುಖ್ಯವಾಗಿದೆ. ಆ ದೃಷ್ಟಿಯಲ್ಲಿ ಯುವಕರಿಗೆ ಏನು ಕರೆ ನೀಡಲು ನೀವು ಇಷ್ಟಪಡ್ತಾ ಇದ್ದಾರೆ? ಯುವಕರ ಬಗ್ಗೆ ಈಗಂತ ಯುವಕರಿಗೆ ಎಲ್ಲ ಅನುಭವ ಇರ್ತದೆ. ಹಿಂದೆ ನಮ್ಗೆ ಅಷ್ಟು ಅನುಭವ ಇದ್ದಿಲ್ಲ. ಯಾಕಂದ್ರೆ ಅವ್ರು ಟಿವಿ ಮಾಧ್ಯಮ ಈಗ ಮೊಬೈಲ್ ಗಿಬೈಲ್ ನೋಡ್ಕೊಂಡು ಯಾರಿಗೆ ಇದು ಮಾಡಿದ್ರೆ ನಮ್ಮ ದೇಶದ ಬಗ್ಗೆ ಅನುಭವ ಕಲ್ತ್ಕೊಳ್ತಿರುತ್ತೆ. ಅದು ಜನಸಾಮಾನ್ಯರಿಗೆ ಸ್ವಲ್ಪ ಹಿಂಗೆ ಕಟ್ಟಿ ಮೇಲೆ ಕುಂತ ಜನಕ್ಕೆ ಅವೇ ಮಾಡ್ಯಾನ ಇವೇ ಮಾಡ್ಯಾನ ಕೆಲಸ ಇದೆ ಒಂದೇ ಅಂತ ಹೊರತು ಅಲ್ಲ ಅದು ನಮ್ಮ ದೇಶದ ಬಗ್ಗೆ ಏನು ಅಭಿಮಾನ ಏನು ಆಗೈತಿ ಅನ್ನೋ ಗೊತ್ತಿಲ್ಲ ಅವ್ರಿಗೆ. ಈಗ ನಮ್ಮ ಒಟ್ಟ ಇದು ಯಾವುದೋ MP ಬಂತು ML ಅವ್ರಿಗೆ ಕೆಲಸ ಮಾಡಿದ್ದು ಗೊತ್ತಾಗಿಲ್ಲ ಅವ್ರಿಗೆ. ಅವ ಏನು ಮಾಡೋಣ ಅಂತಾರೆ ಅವ್ರಿಗೆ ತಮ್ಮ ವೈಯಕ್ತಿಕ ಬರ್ತದಲ್ಲ ಹಿಂಗೆ ಸಮಸ್ಯೆ ಅಲ್ಲ. ಯುವಕರಿಗೆ ಮಾತ್ರ ಗೊತ್ತಾಗತ್ತದ. ಯುವಕರಿಗೆ ನಾವೇನು ಹೇಳುವಂಥ ಜरूरत ಇಲ್ಲ, ಯಾಕಂದ್ರೆ ಅವ್ರಿಗೆ ಅಷ್ಟು ಅನುಭವ ಇದೆ. ಯುವಕರು ಮುಂದೆ ಬರುವಂಥದ್ದು ಲೋಕಸಭಾಕ್ಕೆ ತಿಳುವಳಿಕೆಯಿಂದ ಮತದಾನ ಮಾಡಿದ್ರೆ ಅನುಕೂಲ ಆಗೈತೆ. ಅದ್ರ ಬಗ್ಗೆ ನನಗೂ ಅಷ್ಟು ಅನುಭವ ಇದೆ. ಯಾಕೆ ಕುಂತ ಜನ ಅಲ್ಲೇ ಕುಂತು ಸುಮ್ಮನೆ ಅವೇ ಮಾಡೋಣ ಕೆಲಸ ಇವು ಮಾಡೋಣ ಕೆಲಸ ಅಂತಾರೆ. ಅವ್ರಿಗೆ ಸ್ವರ್ಗ ತಂದಿಟ್ರು ಮತ್ತು ಬೇರೆ ಕೇಳಿದ್ರು ಕೇಳುವಂಥ ಜನ ಇರ್ತಾರೆ. ಅದು ಮಾಡೋಕ್ಕಾಗೋದಿಲ್ಲ. ಅದು ಪ್ರಾಮಾಣಿಕಂತ ಕೆಲಸ ಮಾಡ್ತಾರೆ. ಯುವಕರ ಬಗ್ಗೆ ಯುವಕರು ಅಷ್ಟು ಮುಂದೆ ತಿಳ್ಕೊಂತ ವಿಚಾರ. ಅದ್ರ ಜೊತೆಗೆ ಸರ್ ಬರುವಂತ ದಿನಮಾನಗಳಿದೆ 2014ರಲ್ಲಿ ತಮ್ಮ ಲೋಕಸಭಾ ಚುನಾವಣೆ ಇಲ್ಲಿ ನಮ್ಮ ಮುಂದೆ ಕಾಣ್ತಾ ಇದೆ. ಮತ್ತು ಜನಸಾಮಾನ್ಯರಲ್ಲಿ ಅತ್ಯಂತ ಮುಖ್ಯವಾದಂಥದ್ದು ಇದೆ. ಲೋಕಸಭಾ ಚುನಾವಣೆಯಲ್ಲಿ ಈಗ ಚುಕ್ಕಾಣಿ ಹಿಡಿದಂತ ಕಾಂಗ್ರೆಸ್ ಸರ್ಕಾರ ಹಾಗೂ ಬರುವಂತ ಒಂದು ಅಲೆಗಳಲ್ಲಿ ನೀವು ತೃತೀಯ ರಂಗ ಬರಬಹುದು ಅಥವಾ ಬಿಜೆಪಿ ಬರಬಹುದು ಅಥವಾ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರಬಹುದು. ನಿಮ್ಮ ಒಂದು ಅಭಿಪ್ರಾಯ ಏನಿರ್ತಾ ಇದೆ ಸರ್? ಅಷ್ಟು ಅದ್ರ ಬಗ್ಗೆ ಅಷ್ಟು ಡೀಪ್ ಇದೆ. ನಮ್ಮ ಸರ್ಕಾರ ಬಂದ್ರೆ ನಮ್ಗೆ ನಮ್ಮ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗತ್ತೆ ಅಷ್ಟೇ. ಯಾಕೆ ನಾವು ಬೇರೆ ಸರ್ಕಾರ ಬಂದ್ರೆ ಕೇಳಕ್ ಸ್ವಲ್ಪ ನಾವು ಇದು ನೋಡ್ತೇವೆ. ಈಗ ನಾವೇ ಹೇಳಿ ಸರ್ ನಮ್ಮ ಸರ್ಕಾರ ಬರ್ತದೆ ಅಂತ ನಮ್ಗೆ ಅನುಭವ ಅಷ್ಟು ಐತಿ, ನಂಬಿಕೆ ಇದೆ. ಅದು ಮತದಾರರ ತೀರ್ಮಾನ ಖಂಡಿತ. ಅದು ಮತದಾರರ ಏನಪ್ಪಾ ಅಂತಂದ್ರೆ ಖಂಡಿತ. ಅದರ ಜೊತೆಗೆ ಸರ್ ನೀವು ಆ ರಾಜಕೀಯ ನಡೆಯಲ್ಲಿ ಇಷ್ಟೆಲ್ಲ ಬದಲಾವಣೆ ಏನಾದ್ರೂ ತಮ್ಮ ರಾಜಕೀಯ ನಡೆಯಲ್ಲಿ 7 ಬೀಳುಗಳು ಕಂಡಿದ್ದಾರೆ ಹೇಳಿ ಸರ್? ನಾನು ರಾಜಕೀಯ ವಿಷಯ ಬಂದ ಸರ್ ನಾನು 7 ಬೀಳು ಅಂತ ಕಂಡಿಲ್ಲ. ಯಾಕಂದ್ರೆ ಕೈ ಹಾಕಿದ್ದು ಫಸ್ಟ್ ಟೈಮ್ ತಾಲೂಕ್ ಪಂಚಾಯತ್ ಹಾಕಿದ್ದು ಅಲ್ಲಿ ಸಕ್ಸೋದು. ಜಿಲ್ಲಾ ಪಂಚಾಯತಿಗೂ ವಿರೋಧಂತೂ ಜಗ್ಗಿತ್ತು, ಆದ್ರೂ ನನಗೆ ಗ್ಯಾರಂಟಿ ಇತ್ತು ನಾನು ಬರುತ್ತೇನೆ ಅಂತ. ಅಷ್ಟು ಯಾಕೆ ಪ್ರಾಮಾಣಿಕವಾಗಿ ನೀವು ಮಾಡಿದ್ದಾರೆ ಸರ್. ಜನರು ನಾನು ಗೊತ್ತಾ ಮಾಡಿದ್ರು 9 ಹಳ್ಳಿ ನನಗೆ 5 ಗ್ರಾಮ ಪಂಚಾಯತ್ ಬರ್ತವೆ. 5 ಗ್ರಾಮ ಪಂಚಾಯತಿ ಅಂದ್ರೆ 9 ಹಳ್ಳಿ ಇರ್ಬೋದು. ಎಲ್ಲ ನನಗೆ ಗೊತ್ತಾ ಮಾಡಿದ್ರು ಒಳ್ಳೆ ಕೆಲಸಗಾರಪ್ಪ ಅಂತೇಳಿ. ನಾನು ಈಗಲೂ ಕೆಲಸ ಮಾಡಿದ್ದೀನಿ, ಒಳ್ಳೆ ಕೆಲಸ ಮಾಡಿದ್ದೀನಿ. ಅದು ಒಂದು ನೋವು ಏನಪ್ಪ ನಮ್ಗೆ ಇನ್ನು ನಂಜುಂಡಪ್ಪ ವರದಿ ಬಂದಿದ್ದಕ್ಕೆ ನಮ್ಗೆ ಭಾಳ ಸಮಸ್ಯೆ. ಹುಬ್ಬಳ್ಳಿ ತಾಲೂಕು ಪ್ಲಸ್ ಧಾರವಾಡ ತಾಲೂಕು ಮೇಡಮ್ ಮಾಡೋದ್ರೆ ಭಾಳ ಸಮಸ್ಯೆ ಆಗ್ಬಿಟ್ಟಿದೆ. ಯಾಕಂದ್ರೆ ಈ ನಮ್ಗೆ 10 ಲಕ್ಷ ಬಂದ್ರೆ ಅವ್ರಿಗೆ 25 ಲಕ್ಷ 30 ಲಕ್ಷ ಕೊಡ್ತೀವಿ ನಮ್ಮ ಆಮೇಲೆ ಒಮ್ಮೆ ಇದು ನಂಜನಪುರದ ಮೀಟಿಂಗ್ ಕರೆದ ಅವ್ರಿಗೆ ಹೇಳಿದಾನೆ, ನೀವು ಮಾಡೋದ್ರಿಂದ ನಾವು ಜಿಲ್ಲಾ ಪಂಚಾಯತ್ ನನ್ನ ಕ್ಷೇತ್ರ ಮತಕ್ಷೇತ್ರ ಮುಂದೆ ಒಬ್ಬ BJP ವ್ಯಕ್ತಿ ಬೇರೆ ಕೆಳಗಿಂದ ಬಂದು ನಿಂತರೆ ಅವು ಆರ್ಸ್ಬರೋ ಡೌಟ್. ಯಾಕೆ ಡೌಟ್ ಅಂತಾರೆ, ನಾನು ಕೆಲಸಗಳು ಕಂಡು ಬರೋಲ್ಲ. ಯಾಕಂದ್ರೆ ಕೆಲಸಗಳು ಕಂಡು ಬಂದ್ರೆ ನಾನು ಮುಂದೆ ಬರೋ ನಾನು ಒತ್ತಾಯ ಮಾಡಿ ಹೇಳ್ಬೋದು, ಇಲ್ಲ ನಾ ಕೆಲಸ ಮಾಡಿದ್ರೆ ಇನ್ನೂ ಮಾಡ್ಬೋದು. ಯಾಕೆ ನಂಜನಪುರದ ನಮ್ಮ ಸಮಸ್ಯೆ ಆಗ್ತದೆ. ಹುಬ್ಬಳ್ಳಿ ತಾಲೂಕು ಪ್ಲಸ್ ಧಾರವಾಡ ತಾಲೂಕು ಇದು ಆಗೋದ್ರಿಂದ ನಮ್ಗೆ ಭಾಳ ಅದೊಂದು ನೋವು ಇದೆ. ಅದೊಂದು ಯಾಕಂದ್ರೆ ಹೇಳ್ರಿ ಈಗ ನಮ್ಗೆ 10 ಬಂದ್ರೆ ನಾವು ಇಲ್ಲಿ ಕೆಲಸ ಮಾಡ್ತೀವಿ, ಅವ್ರು 25-30 ವರ್ಷ ಕೊಡ್ತಾರೆ. ನಿಮ್ಮ ಒಂದು ಏನೇ ಸಂದರ್ಶನ ಮುಖಾಂತರವಾಗಿ ನಮ್ಮ ಕ್ಷೇತ್ರದ ಒಂದು ಏನಪ್ಪಾ ಅಂತ ಅನುದಾನದಲ್ಲಿ ಸ್ವಲ್ಪ ಕೆಲವು ಗ್ರಾಮೀಣ ಮಟ್ಟದಾಗ ಕೊಡಿ, ಗ್ರಾಮೀಣ ಮಟ್ಟದಾಗ ಕೊಡಿ ನಮ್ಗೆ. ಖಂಡಿತ ಗ್ರಾಮೀಣ ಮಟ್ಟದ ಕಂಡೀಷನ್ ಹಾಕಿ. ಯಾಕಂದ್ರೆ ಅದು ಭಾಳ ನಮ್ಗೆ ನೋವಾಗಿದೆ. ಆ ಒಂದು ಅನುದಾನದಲ್ಲಿ ಸ್ವಲ್ಪ ತಾರತಮ್ಯ ಅನ್ನೋದು ನಂಜನಪ್ಪ ವರದಿ ಮಾಡಿದ್ದಕ್ಕೆ ಸರ್ಕಾರ ನಂಜನಪ್ಪ ವರದಿ ಮಾಡಿದ್ದಕ್ಕೆ ತಾರತಮ್ಯ ಹೇಳಿ ಸರ್. ಖಂಡಿತ. ಅದರ ಜೊತೆಗೆ ಸರ್ ತಾವು ಕ್ಷೇತ್ರದ ಅಷ್ಟು ಸ್ವಲ್ಪ ಅನುದಾನದಲ್ಲಿ ಅನೇಕ ಕೆಲಸ ಕಾರ್ಯಗಳು ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಇದರ ಜೊತೆಗೆ ತಾವು ಈಗ
ಕೋಳಿವಾಡ ಕ್ಷೇತ್ರದ ತಾವು ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯರು ಸರ್. ಈಗ ತಾವು ಅಧಿಕಾರದ ಅವಧಿಯಲ್ಲಿ, ಈಗ ಜಿಲ್ಲಾ ಪಂಚಾಯತ್ ಅಧಿಕಾರದ ಅವಧಿಯಲ್ಲಿ ಯಾವ ರೀತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳಾಗಿದೆ ಸರ್ ಇಲ್ಲಿವರೆಗೂ ತಾವು ಜಿಲ್ಲಾ ಪಂಚಾಯತ್ ಅಧಿಕಾರ ಸ್ವೀಕರಿಸಿದ ನಂತರ? ಆಮೇಲೆ ಇದು ಅದನ್ನ ನಮ್ಮ ಮಾಜಿ ಅಧ್ಯಕ್ಷರಾದಾಗ ಹೆಚ್ಚುವರಿ ಅನುದಾನ ತಂದಿದ್ದೀವಿ ನಾವು ಸರ್ಕಾರದಿಂದ. ಅವ ಒಂದು ಕೊಟ್ಟದಲ್ಲಿ ಒಂದು 4 ಹಳ್ಳಿ ಕಡೆ 4 ರೋಡ್ 20-20 ಲಕ್ಷ ಅಂತ ಹಾಕಿದ್ದೀನಿ. ಆಮೇಲೆ ಒಂದು 50 ಲಕ್ಷ ರೂಪಾಯಿ ರೋಡು, ಅದು ಒಟ್ಟೆ ಆ ರೋಡ್ ಒಂದು ಸ್ಟಾರ್ಟ್ ಆಗಿದೆ ನಮ್ಗೆಲ್ಲ ಶಿರಗುಪ್ಪಿ ಗ್ರಾಮದ. ಒಟ್ಟೆ ಯಾವ ರೋಡ್ ಸ್ಟಾರ್ಟ್ ಆಗಿದೆ, ಎಲ್ಲ ರೋಡ್ ಸ್ಟಾರ್ಟ್ ಆಗಿದ್ದು, ಒಂದು ರೋಡ್ ಆಗಿದ್ದಲ್ಲ, ಅದು ರೋಡ್ ಚಲೋ ಆಗಿದೆ. ಶಿರಗುಪ್ಪಿ ಮನ್ಕೋಡ್ ಅಂತ ಚಲೋ ಆಗಿದೆ. ಹಂಗೆ ಮುಂದೆ ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಆಮೇಲೆ ಎಲ್ಲ ಕೋಳ್ವಾಡ ಮತ್ತು ಕೋಳ್ವಾಡ ಗ್ರಾಮ ಪಂಚಾಯತಿಗೂ ರೋಡ್ ಕೊಟ್ಟಿದ್ದೀನಿ. ಆಮೇಲೆ ಪೈಪ್ಲೈನ್ ಕೊಟ್ಟಿದ್ದೀನಿ, ಸಮುದಾಯ ರಂಗಮಂದಿರಗಳು ಕೊಟ್ಟಿದ್ದೀನಿ. ಇಷ್ಟೆಲ್ಲ ಮಾಡಿದ್ದೀನಿ. ಮತ್ತೆ ಹೆಸರು ಮಾಡ್ಕೊಂತ ಇದೆ. ಆಮೇಲೆ ಸರ್ಕಾರದಿಂದ ಒತ್ತಾಯ ಮಾಡ್ಕೊಂಡು ಹೋಗ್ಕೊಂಡು ನಮ್ಮ ಲೆಟರ್ ಪ್ಯಾಡ್ ತಗೊಂಡು ಶಾಸಕರು ಅವರಿಂದ ಕೇಳ್ಕೊಂಡು ಕೆಲಸ ತಗೊಂಡಿದ್ದೆ ಸರ್. ಖಂಡಿತ ನಿಮ್ಮ ಕ್ಷೇತ್ರ, ತಮ್ಮ ಬರುವಂಥ ಕ್ಷೇತ್ರದಲ್ಲಿ ಶಾಸಕರಿಂದ ಪಡೆದು ಮತ್ತು ತಾವು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಸರ್. ಇನ್ನು ಈ ಯೋಜನೆ ಅಡಿಯಲ್ಲಿ ನೀವು ಕ್ಷೇತ್ರದ ಒಂದು ಅಭಿವೃದ್ಧಿಗೋಸ್ಕರವಾಗಿ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಯೋಜನೆಗಳು ಹಾಕೊಂಡಿದ್ದಾರೆ ತಾವು ಸರ್? ಯೋಜನೆ ಹಾಕೋಸರ ಅದೇ ಇದೆ. ಈಗ ಶುದ್ಧ ಕುಡಿ ನೀರು ಅಂತೂ ಎಲ್ಲ ಕಡೆ ನನ್ನ ಮತಕ್ಷೇತ್ರದಾಗ ಎಲ್ಲ ಕಡೆ ಇದೆ. ಇನ್ನೊಂದು 2 ಕಡೆ ಆಗಿಲ್ಲ. ಅವನ್ನೆಲ್ಲ ಶುದ್ಧ ಕುಡಿ ನೀರು ಸ್ಟಾರ್ಟ್ ಮಾಡ್ತಿದ್ವಿ. ಆಮೇಲೆ ವಾಟರ್ ಸಪ್ಲೈ ಪೈಪ್ಲೈನ್ ಮಾಡಿದ್ವಿ, ಸಮುದಾಯಗಳು. ಆಮೇಲೆ ರೋಡ್ಸ್ ಅದ ಹೇಳಿದ್ರೆ ರೈತರ ಬಗ್ಗೆ, ರೋಡ್ಸ್ ಬಗ್ಗೆ ಭಾಳ ಚೆನ್ನಾಗಿದೆ. ಸರ್ಕಾರ ಮಟ್ಟಕ್ಕೆ ಹೋಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮ ಜಗದೀಶ್ ಶೆಟ್ಟರು ವಿರೋಧ ಪಕ್ಷ ನಾಯಕ ಎಲ್ಲ ಸ್ವಲ್ಪ ಮತ್ತೇನೋ ಅನುಕೂಲ ಆಗ್ತದೆ ಕೇಳ್ಕೊಂಡು ಇನ್ನೂ ಹೆಚ್ಚುವರಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದರ ಜೊತೆಗೆ ಸರ್ ತಾವು ಒಬ್ಬ ನಮ್ಮ ಹೈಸ್ಕೂಲಿನ ಅಧ್ಯಕ್ಷರು. ಸರ್. ಹಾಗಾಗಿ ನಿಮ್ಮ ಒಂದು ಆ ವಾತಾವರಣ ಮತ್ತು ಯಾವ ರೀತಿಯಲ್ಲಿ ನಿಮ್ಮ ಸ್ಕೂಲಿನ ಒಂದು ಡೆವಲಪ್ಮೆಂಟ್ಗೆ ನೀವು ಯಾವ ರೀತಿಯೊಳಗೆ ಟೈಮನ್ನು ಮತ್ತು ಯಾವ ರೀತಿಯೊಳಗೆ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀವಿ ಸರ್? ಅಲ್ಲಿ ಕೆಲಸ ಟೈಮ್ಗಳು ಸರ್ ಅಂದ್ರೆ ನಾವು ಅಲ್ಲೇ ನಮ್ಮ ಪ್ರಧಾನ ಗುರುಗಳು, ನನ್ನ ಸಹ ಶಿಕ್ಷಕರು ಎಲ್ಲರೂ ಒಳ್ಳೆಯವರು ಅದಾರ. ಆಮೇಲೆ ನನ್ನಿಂದ ಸಂದೇಶ ನೋಡ, ನನ್ನಿಂದ ಅವರು ನನಗೆ ಕೇಳ್ತಾವ ಏನು ಏನು ಮಾಡೋದು ಸರ್, ನಿಮ್ಮ ಮ್ಯಾಗ ಫುಲ್ ಬಿಟ್ಟಿದ್ದೀನಿ, ನೀವು ಪ್ರಾಮಾಣಿಕ ಕೆಲಸ ಮಾಡಿ. ಆಮೇಲೆ ನಾವು ಎಲ್ಲ ಶಾಸಕರು ಪ್ಲಸ್ MP ಅವರು ಅವ್ರ ಅನುದಾನ ತಗೊಂಡು ನಮ್ಮ ತಾಲೂಕಿನಿಂದ ಸ್ವಲ್ಪ ಡ್ಯಾಶ್ಗಳು ಎಲ್ಲ ಕೊಡಿಸ್ಕೊಂಡು ಎಲ್ಲ ಮಾಡಿದ್ವಿ ಸರ್. ಈಗ ನಿಮ್ಮ ಸ್ಕೂಲ್ನಲ್ಲಿ ಸರ್ ತಾವು ಅಧ್ಯಕ್ಷತೆ ಆದಂತ ನಿಮ್ಮ ಸ್ಕೂಲ್ನಲ್ಲಿ ಎಷ್ಟು ಮಕ್ಕಳು ಇರ್ತಾರೆ ಸರ್? ಎಷ್ಟು ಎಲ್ಲ ಒಟ್ಟ LKG UKG ನೋಡೋದು 7th ಮಟ್ಟ 7th 4th 4 ಬ್ಯಾಚ್ ವರೆಗೂ ಇರ್ತದೆ. 400 ಹುಡುಗರು ಸರ್. ಓಕೆ ಸರ್. ಅದು ಭಾಳ ತೃಪ್ತಿ ಇದೆ ಸರ್. ಅತ್ಯಂತ ನಿಮ್ಮ ಜೀವನದ ರಾಜಕೀಯ ನಡೆಯಲ್ಲಿ ಸರ್ ಅತ್ಯಂತ ಅಂದ್ರೆ ಒಂದು ಮುಣಮುಟ್ಟುವಂತ ಒಂದು ಏನಾದ್ರು ನಿಮ್ಮ ಮುಂದೆ ಆ ಘಟನೆಗಳು ಏನಾದ್ರು ಆಗಿದೆ ಸರ್? ಹೇಗೆ ರಾಜಕೀಯ ನಡೆಯಲ್ಲಿ? ರಾಜಕೀಯ ನಡೆಯಲಿ ಏನ 5 ಘಟನೆ ಇದೆ. 5 ಘಟನೆ ಅಲ್ಲ ಸರ್, ನಿಮಗೆ ಮುಣಮುಟ್ಟುವಂತ ಇಂಥ ರಾಜಕೀಯ ನಡೆ ನಾನು ಅನಿರೀಕ್ಷಿತವಾಗಿ ಕಂಡೇನ ಇಂಥ ಘಟನೆ ಅಂತ ಅನ್ನುವಂಥದ್ದು ಏನಾದ್ರು ನಿಮ್ಗೆ ಕಾಣ್ಬೋದಾ? ಸಂತೋಷ ಸರ್. ಅದು ಮಾಡಿದ ಕೆಲಸ ಸಂತೋಷ ಸರ್. ಅದ ಒಂದು ವಿಷಯ ಇದಲ್ಲ, ಒಂದು ಸಮುದಾಯವನ್ನು ಕಟ್ಟಿದ ಸರ್. ಆ ಸಮುದಾಯವನ್ನು ಕಟ್ಟಾಕ ಇಂಜಿನಿಯರ್ಸ್ ಇದನ್ನ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತಿದ್ರು ಅವ್ರು. ಅದಕ್ಕೆ ನಾನು ಮತ್ತೆ ಸ್ವಲ್ಪ ತಲೆ ಓಡಿಸಿ ಏನ್ ಮಾಡಿ ವಿಚಾರ ಮಾಡ್ಬೇಕಂದ್ರೆ ಆ ಸಮುದಾಯವನ್ನು ಒಂದು ದೇವ್ರ ಹನುಮಂತ ದೇವ್ರನ್ನ ಸ್ವಲ್ಪ ಅದಕ್ಕೆ ಬ್ರಾಹ್ಮಿನ್ಸ್ ಬಗ್ಗೆ ಅದ್ರ ಬಗ್ಗೆ ಕಾಳಜಿ ಇರ್ತದೆ. ಅದಕ್ಕೆ ಅದನ್ನ ಅವರೊಬ್ರು ಇಂಜಿನಿಯರ್ಸ್ ತಿಳ್ಕೊಂಬಂದೆ ಸರ್. ಇದು ಹೆಂಗಾರು ಮಾಡಿ ಕೆಲಸ ಮಾಡೋಕೆ ಹೆಂಗೆ ಮಾಡ್ತಿದ್ರು ನಂಗೆ ಎಷ್ಟು ಮಾಡ್ಕೊಳ್ಬೇಕಲ್ಲ, ಯಾಕಂದ್ರೆ ಸ್ವಲ್ಪ ಅವ್ರಿಗೆ ಒಲವು ಅದಕ್ಕೆ. ಅದು ಪ್ರಸಿದ್ಧ ಸರ್. ನಮ್ಮ ಅದು ಹನುಮಪ್ಪ ಅಂತ ಪ್ರಸಿದ್ಧ ಅದು. ಅದಕ್ಕೆ ಸ್ವಲ್ಪ ಏನು ಮಾಡ್ಬೇಕು ಅನ್ನೋಕೆ ಅದನ್ನ ಸ್ವಲ್ಪ ಸ್ಟಾರ್ಟ್ ಮಾಡಿ ಕೊಟ್ರಲ್ಲ, ಈಗ ಅದು ಫಿನಿಶಿಂಗ್ ಮಾಡಕ್ಕೆ ಬಂದೆ ಸರ್. ಅದು ಅದನ್ನ ನೋಡಿದಾಗ ಭಾಳ ತೃಪ್ತಿ ಅನ್ಸುತ್ತೆ. ಯಾಕಂದ್ರೆ ಈಗ ನಿಮ್ಗೆ ಅದು ಅಲ್ಲಿ ಬಂದ್ರೆ ಗೊತ್ತಾಗ ಸರ್, ಅದು ಕೆಟ್ಟದ ಹನುಮಪ್ಪ ಅಂತೇಳಿ. ಕೆಟ್ಟ ಹನುಮಪ್ಪ ಅಂದ್ರೆ ಏನು ಸರ್ ಅಂದ್ರೆ ಅದು ಹನುಮಪ್ಪ ಮೂರ್ತಿ ಅಲ್ಲ, ಅದು ಮೂರ್ತಿ ಅಂತಲ್ಲ. ಹಿಂದೆ ಒಬ್ಬ ಅದೇ ಹಿಂದಿನ ಕಾಲದ ಮುದುಕಿ ಅವ್ರಿಗೆ ಅಲ್ಲಿ ಬಂದೇನು ಕುಂತಿತ್ತಂತೆ, ಅಷ್ಟು ಹಿಂಗೆ ಮೇಗಿರ್ತಲ್ಲ ಅಲ್ಲಿ ಕುಂತಿದ್ದಂತ. ಅಲ್ಲಿ ಹಂಗೆ ಸರ್ ಹನುಮಪ್ಪ ಮೂರ್ತಿ ಮಾಡಿಬಿಟ್ಟು ಅದು ಶಗಣಿಲ್ಲೇ ಮಾಡಿದ್ರು ಮೂರ್ತಿ. ಅದು ಎಕ್ದಮ್ ಫಸ್ಟ್ ಕ್ಲಾಸ್ ಅದು. ಈಗ ಅದು ಒಟ್ಟ ಬೀಳದಂಗೆ ಅದನ್ನು ತೆಗೆದಂಗೆ ಮಾಡ್ಬೇಕು ಕೆಲಸ ಏನು ಮಾಡಿದ್ರು. ಅದನ್ನ ನಂಗೆ ಅದು ಭಾಳ ತೃಪ್ತಿ ಅನಿಸಿದೆ. ಅದನ್ನ ಮುಗಿಸ್ಬೇಕಂತ ಆಗಿದೆ. ನೋಡಿ ಪ್ರಾಮಾಣಿಕ ಅದು ನೋಡಿ ಸರ್ ಬಂದು ಅಷ್ಟು ಅದನ್ನ. ಯಾಕಂದ್ರೆ ಇಂಜಿನಿಯರ್ಸು ಅದ್ರ ಬಗ್ಗೆ ತೊಗೊಳಕ್ಕೆ ಇರ್ತದೆ ಕೆಲಸ ಹೆಂಗೆ ಮಾಡಿಸ್ಬೇಕಂತೇಳಿ. ಅದಕ್ಕೆ ನಾವು ವಿಚಾರ ಮಾಡಕ್ಕಲ್ಲ, ಅದಕ್ಕೆ ಹೆಂಗೆ ಮಾಡ್ಬೇಕು, ಎಷ್ಟು ಕೆಲಸ ಮಾಡಿಸ್ಬೇಕು. ಅದಕ್ಕೆ ಅವ್ರೊಬ್ಬರು ಹಿಡ್ಕೊಂಬಂದೆ ಒಟ್ಟು ಅವರಿಂದ ಆದಂಗೆ ಅದ ಅವ್ರಿಂದ ಕೆಲಸ ಸ್ಟಾರ್ಟ್ ಕೆಲಸ ಚಲೋ ಆಗಿದೆ. ಅದಕ್ಕೆ ಮೂಲವಾಗಿ ಸರ್ ರಾಜಕೀಯ ಸಂತೋಷ ಇದೆ ಸರ್. ಇದ್ರ ಜೊತೆಗೆ ಒಂದು ಕೈ ಘಟನೆಗಳು ಬಹಳ ಮುಖ್ಯ ಆಗ್ತದೆ. ಅಂತ ನಿಮ್ಗೆ ಏನಾದ್ರು ನಿಮ್ಮ ರಾಜಕೀಯ ಘಟನೆ ಸರ್ ಮುಂದೆ ಹೋಗೋದಕ್ಕೆ ಹಿಂದೆ ಹೇಳ್ತಾರೆ ಅದು ಕೈ ಘಟನೆ ಅದನ್ನು ಭಾಳ ಇದೆ ಸರ್. ಮತ್ತೆ ಕೆಲಸ ಮಾಡೋದು ಭಾಳ ಇದೆ. ಸಪೋರ್ಟ್ಸ್ ಹಿಂದೆ ಸ್ವಲ್ಪ ಲೀಡರ್ಸ್ ಎಲ್ಲ ಮುಂದೆ ಭಾಳ ಹೊಂಟನಪ್ಪ ಅನ್ನೋದಕ್ಕೆ ಸುಳ್ಳು ಜನರಿಗೆ ತಲೆ ತಿಂದಿದೆ ಸರ್. ನಾನಂತರೂ 99% 9 ಕೆಲಸ ಮಾಡಿದೆ ಸರ್. 99% 9 1% ತಪ್ಪಾಗಿದೆ ಸರ್. ಅದು
ಅದನ್ನ ದೊಡ್ಡ ಪರಿಚಯ ಮಾಡ್ಕೊಂಡು ಮಾಡ್ಕೊಳಂತದ್ದು ಸರ್. ಖಂಡಿತ ಅದು ಏನಪ್ಪ ರಾಜಕೀಯದಲ್ಲಿ ಸ್ವಾಭಾವಿಕ ಸರ್, ಸ್ವಾಭಾವಿಕ. ಅಷ್ಟು ಅಂತ ಸರ್ ಇಷ್ಟೆಲ್ಲ ತಮ್ಮ ರಾಜಕೀಯದಲ್ಲಿ ಹಾಗೂ 7 ಪೀಳಿಗೆಗಳ ಜೊತೆಗೆ ಯಾವುದೇ ರೀತಿಯಿಂದ ನಾವು ಉತ್ತುಂಗಕ್ಕೆ ಹೋಗ್ತಾ ಇದ್ದೇನೆ ಅನ್ನುವಂಥದ್ದು ತಮ್ಮ ಮಾತಿನಲ್ಲಿ ಗೊತ್ತಾಗುತ್ತೆ. ಆ ಎಲ್ಲ ನಿಮ್ಮ ಪಕ್ಷ ಮತ್ತು ಹಾಗೂ ನಿಮ್ಮ ಕ್ಷೇತ್ರ ಜನರು ನಿಮ್ಮನ್ನು ಆಶೀರ್ವದಿಸಿ ಮುಂದಿನ ಬರುವಂತಹ ದಿನಮಾನಗಳಲ್ಲಿ ಹೆಚ್ಚಿನ ಒಂದು ದಾಪುಗಾಲಿಗೆ ಇಡ್ಲಿ ಎನ್ನುವಂಥ ಮಾತನ್ನು ಈ ಸಂದರ್ಶನ ಮುಖಾಂತರ ತಮಗೆ ಆಶಿಸುತ್ತಾ ಭಗವಂತನು ನಿಮಗೆ ಎಲ್ಲ ರೀತಿಯಲ್ಲಿ ಅದು ಸದಾವಕಾಶ ಕೊಡಲಿ ಅನ್ನುವಂತ ಹೇಳುತ್ತಾ ಇಷ್ಟು ನಮ್ಮ ಜೊತೆಗೆ ಮನಬಿಚ್ಚಿ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು ಸರ್. ನಮಸ್ತೆ ಸರ್.